ಇನ್ನು ಬೆಂಗಳೂರಿನ ಅಣ್ಣಮ್ಮ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸರತಿ ಸಾಲಲ್ಲಿ ಗಂಟೆಗಟ್ಟಲೆ ಕಾದು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಸಿಎಂ ಡಿಕೆ ಭೇಟಿ ಬಳಿಕ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬಿಸಿಲು ಮಾರಮ್ಮ ದೇಗುಲಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ದೇವಿಗೆ ಬೇವಿನ ಸೊಪ್ಪು, ಮೊಸರು, ಉಪ್ಪು ಅಭಿಷೇಕ ನಡೀತಾ ಇದೆ. ವಿವಿಧ ಜಿಲ್ಲೆಗಳಿಂದ ಭಕ್ತರ ದಂಡೆ ಆಗಮಿಸ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ಅಣ್ಣಮ್ಮ ದೇವಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ರು, ಅಭಿಷೇಕವನ್ನ ನೆರವೇರಿಸಿದ್ರು. ಅದರ ಬೆನ್ನಲ್ಲೇ ಈಗ ದೊಡ್ಡ ಮಟ್ಟದ ಭಕ್ತ ಸಾಗರ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ನಾನು ತುಂಬ ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಸೊ ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ನನ್ನ ಮಗು ಹುಟ್ಟೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದೆ ಬರ್ತೀನಿ ಅಂತ. ಸೊ ಆಗಿದ ತಕ್ಷಣ ಇಲ್ಲಿಗೆ ಬಂದಿದ್ದೀನಿ. ಅಮ್ಮ ನಿಜವಾಗ್ಲೂ ತುಂಬ ಶ್ರೇಷ್ಠ. ಸೊ ತುಂಬ ವರ್ಷಗಳಿಂದ ವಿದ್ಯಾರಣ್ಯಪುರದಿಂದ ಬರ್ತಿದ್ದೀನಿ. ಸೊ ತುಂಬ ಒಳ್ಳೇದಾಗಿದೆ ನಮಗೆ. ಹೌದು 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 ತುಂಬ ರಶ್ ಇದೆ. ಬಟ್ ಮಗು ಇರೋದ್ರಿಂದ ನಮಗೆ ಬೇಗ ಬಿಟ್ಟರು. ಅದು ಬಿಟ್ಟರೆ ತುಂಬ ರಶ್ಶು, ತುಂಬಾ ಜನಸಂಖ್ಯೆ ಜಾಸ್ತಿಯಲ್ಲಿ ಬರ್ತಾರೆ. ಖಂಡಿತ ಅದು ಅಮ್ಮನವರ ಶಕ್ತಿ ಅಂತ ಹೇಳ್ಬೋದು. ಮೊನ್ನೆ ನೀವು ಡಿಕೆ ಶಿವಕುಮಾರ್ ಅವ್ರ ಸರು ಬಂದಿದ್ರು. ಸೊ ಅಮ್ಮನ ಶಕ್ತಿ ಹಾಗೆ ಇದೆ, ಅದಕ್ಕೆ ಇಷ್ಟೊಂದು ಜನ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ತುಂಬ ಸರ್, ತುಂಬ ರಶ್ ಇದೆ. ತುಂಬ ಅಮ್ಮನವ್ರದ್ದು ಶಕ್ತಿ ಆಗಿದೆ, ಹಾಗಾಗಿ ತುಂಬ ಜನ ಬರ್ತಿರ್ತಾರೆ. ಹಾಗೆ ನೋಡಿ, ಬಿಸಿಲು ಮಾರಮ್ಮನಿಗೆ ಮೊಸರನ್ನು ಹಾಕೋದು, ಕಲ್ಲುಪ್ಪು ಮತ್ತು ಮೆಣಸು ಮತ್ತು ಬೇವಿನ ಸೊಪ್ಪು. ಈ ಬೇವಿನ ಸೊಪ್ಪನ್ನ ಹಾಕುವಂಥದ್ದು ಪ್ರತೀತಿಗಳು ಏನಂತಂದರೆ ಬಿಸಿಲು ಮಾರಮ್ಮಗೆ ತಂಪಾಗಲಿಕ್ಕೆ. ಮತ್ತು ಅಮ್ಮ ಬಂದಿರುತ್ತೆ ಮಕ್ಕಳುಗಳಿಗೆ. ಈ ಮಕ್ಕಳು ಬಂದ ಅಮ್ಮ ಬಂದಿರತಕ್ಕಂಥ ಸಮಯದಲ್ಲಿ 9 ದಿನದ ನಂತರ ಅದು ವಾಸಿಯಾದ ನಂತರ ಬಂದು ಬಿಸಿಲು ಮಾರಮ್ಮನಿಗೆ ಮೊಸರನ್ನು ಹಾಕಿ ಅಮ್ಮ ಆಗಿರುವಂಥ ಕಲೆಗಳೇನಿರುತ್ತೆ ಅದು ವಾಸಿಯಾಗೋದಕ್ಕೋಸ್ಕರ ಉಪ್ಪು ಮತ್ತು ಕಾಳು ಮೆಣಸನ್ನು ಹಾಕ್ತಾರೆ. ಹಾಗೆ ಬೇವಿನ ಸೊಪ್ಪನ್ನು ಸಹ ಹಾಕುವಂಥದ್ದು ತಂಪಿಗೋಸ್ಕರ ಮಾಡುವಂಥದ್ದು. ಇದು